ಈ ಧನಸ್ಸು ರಾಶಿಯವರಿಗೆ ಅನ್ಯೋನ್ಯತೆ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೇನೆ ಸೋಂಬರಿಗೆ ಹೆಸರುವಾಸಿಯಾಗಿರುವಂತಹ ರಾಶಿ ಅಂದರೆ 12 ರಾಶಿಗಳಲ್ಲಿ ಈ ಧನಸ್ಸು ರಾಶಿಯವರೇ. ಹಾಗೇನೆ ಈ ರಾಶಿಯವರು ಮಾತಿನಲ್ಲಿ ತುಂಬಾನೇ ನಿಪುಣರು. ಮಾತಿನಲ್ಲಿ ಈ ರಾಶಿಯವರು ಹೇಗಿರ್ತಾರೆ ಅಂದರೆ ಇವರನ್ನ ಯಾರು ಕೂಡ ಮೋಸ ಮಾಡಿ ಮಾತಿನಲ್ಲಿ ಗೆಲ್ಲೋಕೆ ಆಗೋದಿಲ್ಲ. ಹಾಗೆ ಮಾತಿನ ಮುಖಾಂತರ ಜಯವನ್ನು ಸಾಧಿಸುವಂತಹ ರಾಶಿ ಅಂದರೆ ಅದು ಧನಸ್ಸು ರಾಶಿಯವರು ಮಾತ್ರ. ಈ ಧನಸ್ಸು ರಾಶಿಯವರಿಗೆ ಈ ಗುರು ಸಂಚಾರದಿಂದ ಅನಿರೀಕ್ಷಿತ ಘಟನೆಗಳು ಆಗೋಗುತ್ತೆ. ಹಾಗೇನೆ ಇವರು ಊಹೆನೆ ಮಾಡ್ಕೊಂಡಿರಕ್ಕಾಗಲ್ಲ. ಆ ರೀತಿಯಾದಂತಹ ಘಟನೆಗಳು ಇವರ ಜೀವನದಲ್ಲಿ ನಡೀತಾ ಹೋಗ್ತಿರುತ್ತೆ. ಹಾಗೇನೆ ಅಕ್ಟೋಬರ್ 19ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಹಾಗೇನೆ ನವೆಂಬರ್ 11ರಿಂದ ಡಿಸೆಂಬರ್ 5ರ ತನಕ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡ್ತಾರೆ. ಇದರಿಂದ ಈ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ, ಈ ಧನಸ್ಸು ರಾಶಿಯವರ ಶುಭ ಫಲಗಳೇನು, ಅಶುಭ ಫಲಗಳೇನು, ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಧನಸ್ಸು ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಈ ಧನಸ್ಸು ರಾಶಿಯವರಿಗೆ ಈ ಗುರು ಸಂಚಾರದಿಂದ ಮೊದಲಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತೆ ಅಂತ ನೋಡೋದಾದರೆ ಈ ರಾಶಿಯವರಿಗೆ ಊಹೆನೂ ಮಾಡದೇ ಇರುವಷ್ಟು ಅನಿರೀಕ್ಷಿತವಾಗಿ ಧನಯೋಗ ಇದೆ. ಈ ಧನಸ್ಸು ರಾಶಿಯವರಿಗೆ ಗುರು ಸಂಚಾರದಿಂದ ಅರ್ಧ ಶುಭ ಫಲಗಳು ಅರ್ಧ ಅಶುಭ ಫಲಗಳು ಕೂಡ ನಡೀತಿದೆ. ಹಾಗಾದರೆ ಈ ರಾಶಿಯವರಿಗೆ ಧನಯೋಗ ಇರೋದ್ರಿಂದ ಇವರು ನಿರೀಕ್ಷೆ ಮಾಡಿರೋದೇ ಇಲ್ಲ, ಆ ರೀತಿಯಾಗಿ ಧನ ಪ್ರಾಪ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ರಾಶಿಯವರು ಅಂದ್ಕೊಂಡೇ ಇರೋದಿಲ್ಲ ನಿಜವಾಗ್ಲೂ ಕೂಡ ನನಗೆ ಇಷ್ಟೊಂದು ಹಣ ಬರುತ್ತಾ ಅಂತ. ಆ ರೀತಿಯಾಗಿ ಇವರು ಕಷ್ಟಪಟ್ಟು ಹಣನ ಸಂಪಾದನೆನ ಮಾಡಬಹುದು. ಆದರೆ ನಿಮ್ಮ ಪ್ರಯತ್ನದಿಂದ ಮಾತ್ರ ಫಲ ಇದೆ ಅನ್ನೋದನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ಈ ರಾಶಿಯವರಿಗೆ ಲಾಭವಿದೆ. ಯಾರ್ಯಾರು ಪಿತ್ರಾರ್ಜಿತ ಆಸ್ತಿಯಲ್ಲಿ ಧನಸ್ಸು ರಾಶಿಯವರು ಒದ್ದಾಡ್ತಿದ್ರೋ ಅಂಥವರಿಗಂತೂ ವಿಪರೀತವಾದಂತಹ ಧನಪ್ರಾಪ್ತಿ ಇದೆ ಅಂತಾನೆ ಹೇಳ್ಬೋದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಲಾಭ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಮುಗಿದೋಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಮ್ಮ ತಂದೆ ತಾಯಿ ಮುಖಾಂತರ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಅನಿರೀಕ್ಷಿತ ಧನಲಾಭವಾಗುತ್ತೆ. ಇನ್ನು ತಂತ್ರಜ್ಞಾನ, ರಹಸ್ಯವಾದಂತಹ ಕೆಲಸ, ಸಂಶೋಧನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ವಿಪರೀತವಾದಂತಹ ಉತ್ತಮವಾಗಿರುವಂತಹ ಟೈಮ್ ಅಂತಾನೆ ಹೇಳ್ಬೋದು. ಯಾರ್ಯಾರು ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿದ್ದೀರೋ ಹಾಗೆಯೇ ಗೂಢಾಚಾರದ ಕೆಲಸ ಮಾಡ್ತಿದ್ದೀರೋ ಅಂಥವರಿಗಂತೂ ಇದು ಪರ್ಫೆಕ್ಟ್ ಟೈಮ್ ಅಂತಾನೆ ಹೇಳ್ಬೋದು, ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆ ಅನ್ನೋದನ್ನ ಕಾಣ್ತೀರಾ. ಇನ್ನು ಇಷ್ಟೆಲ್ಲ ಶುಭ ಫಲಗಳು ಧನಸ್ಸು ರಾಶಿಯವರು ಗುರು ಸಂಚಾರದಿಂದ ಪಡ್ಕೊಳ್ತಿದ್ದಾರೆ. ಹಾಗೇನೆ ಇವರು ಗುರು ಸಂಚಾರದಿಂದ ಯಾವೆಲ್ಲ ಎಚ್ಚರಿಕೆಯನ್ನು ಪಡ್ಕೊಬೇಕು, ಯಾವೆಲ್ಲ ವಿಷಯಗಳಲ್ಲಿ ನೀವು ಗಮನನ ಹರಿಸ್ಬೇಕು ಅಂತ ನೋಡೋದಾದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಗುರು ಸಂಚಾರದಿಂದ ಇದು ಉತ್ತಮ ಟೈಮ್ ಅಲ್ಲ. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸಗಳ ಕಡೆಗೆ ನೀವು ಹೆಚ್ಚಿನ ಗಮನ ವಹಿಸ್ಬೇಕಾಗತ್ತೆ, ಹೆಚ್ಚಿನ ಶ್ರಮ ವಹಿಸ್ಬೇಕಾಗಿರುತ್ತೆ. ನೀವು ಕರೆಕ್ಟಾಗಿಯೇ ಓದ್ಕೊಂಡಿರ್ತೀರಾ, ಆದರೆ ಅಲ್ಲಿ ನಿಮಗೆ ಪೇಪರಲ್ಲಿ ಕ್ವಶನ್ಸು ಟ್ವಿಸ್ಟ್ ಆಗಿ ಬಂದಿರಬಹುದು, ಇದರಿಂದ ನಿಮಗೆ ಬರೀದೇ ಇರೋಕ್ಕಾಗಿರಬಹುದು. ಈ ರೀತಿಯಾಗಿ ಸಂದರ್ಭಗಳು ಸೃಷ್ಟಿಯಾಗತ್ತೆ. ಹಾಗೆಯೇ ಮಿಶ್ರ ಫಲಿತಾಂಶ ಇರುತ್ತೆ, ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಈ ರಾಶಿಯವರಿಗೆ ಅತಿಯಾದಂತಹ ಶುಭ ಫಲಗಳು ಇಲ್ಲ, ಅತಿಯಾದಂತಹ ಅಶುಭ ಫಲಗಳು ಇಲ್ಲ. ಹಾಗಾಗಿ ಮಿಶ್ರ ಫಲಿತಾಂಶಗಳಿರೋದ್ರಿಂದ ಸಾಕಷ್ಟು ರೀತಿಯಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ನೀವು ಎಷ್ಟು ಎಚ್ಚರಿಕೆಯನ್ನು ವಹಿಸ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ನೀವು ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಫಲನ ಪಡ್ಕೊಳ್ಬಹುದು. ನೀವು ಮೊದಲೇ ಹೇಳಿದಾಗೆ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ, ನನಗೆ ಧನಾಗಮನವಾಗುತ್ತೆ ಅಂತ ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಧನ ಬಂದ್ಬಿಡುತ್ತಾ? ಬರೋದಿಲ್ಲ. ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ, ಎಷ್ಟು ಗಮನ ಕೊಟ್ಟು ನೀವು ಈ ಟೈಮಲ್ಲಿ ನೀವು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಲಾಭವಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಏರುಪೇರಾಗಬಹುದು, ಆರ್ಥಿಕವಾಗಿ ನೀವು ಸಾಕಷ್ಟು ರೀತಿಯಾದಂತಹ ಸಂಕಷ್ಟಗಳನ್ನ ಎದುರಿಸ್ಕೊಬಹುದು. ಹಾಗಾಗಿ ನೀವು
ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಹಾಗೆಯೇ ಎಷ್ಟು ಕಡಿಮೆ ಖರ್ಚು ಮಾಡ್ತೀರೋ ಅಷ್ಟು ಒಳಿತು ಅಂತಾನೆ ಹೇಳ್ಬೋದು. ನೀವು ಅತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಖರ್ಚು ಮಾಡಬೇಡಿ. ಅತಿಯಾಗಿ ಖರ್ಚು ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗೆ ಗುರಿಯಾಗ್ತೀರಾ. ಹಾಗೆಯೇ ಮುಂದಿನ ದಿವಸಗಳಲ್ಲಿ ನೀವು ಕಷ್ಟಗಳಿಗೆ ಎದುರಾಗ್ತೀರಾ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಬರಬಹುದು, ಗಮನವಹಿಸಿ. ವ್ಯಾಪಾರ ವ್ಯವಹಾರ ಯಾರ್ಯಾರು ಮಾಡ್ತಿದ್ದೀರೋ, ವ್ಯಾಪಾರಸ್ಥರು ಯಾರ್ಯಾರಿದ್ದೀರೋ, ವ್ಯವಹಾರಸ್ಥರು ಯಾರ್ಯಾರಿದ್ದೀರೋ ಅಂಥವರು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಅಂದರೆ ತುಂಬಾ ಗಮನಗಳನ್ನ ಕೊಡಬೇಕಾಗತ್ತೆ. ಇದರಲ್ಲಿ ನಿಮಗೆ ನಷ್ಟಗಳು ಬರುತ್ತೆ, ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಧನಯೋಗ ಇದೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತೀರಾ. ಆರೋಗ್ಯದ ಕಡೆಗೂ ಕೂಡ ನೀವು ಗಮನ ವಹಿಸಿ. ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗುತ್ತೆ. ಅನಿರೀಕ್ಷಿತ ಖರ್ಚು ಬರೋದ್ರಿಂದ ನಿಮಗೆ ಗೊತ್ತಿರೋದಿಲ್ಲ, ನೀವು ಹಣನ ಸೇವಿಂಗ್ಸ್ ಮಾಡಬೇಕು ಅಂತ ಇಟ್ಕೊಂಡಿರ್ತೀರಾ, ಆ ಹಣ ಎಲ್ಲ ವ್ಯಯ ಆಗೋಗುತ್ತೆ. ಈ ರೀತಿಯಾಗಿ ಸಮಸ್ಯೆಗಳ ಸರಮಾಲೆನೆ ಬರುತ್ತೆ. ಗಮನ ವಹಿಸಿ ಅಂತಾನೆ ಹೇಳಬೇಕು. ಇನ್ನು ಆರೋಗ್ಯದಲ್ಲಿ ಬಹಳಾನೇ ಸಮಸ್ಯೆ ಬರೋದ್ರಿಂದ ನೀವು ಎಷ್ಟು ಆರೋಗ್ಯದ ಕಡೆಗೆ ಎಚ್ಚರಿಕೆ ವಹಿಸ್ತೀರೋ, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬಂದಿದ ತಕ್ಷಣವೇ ನೀವು ಸಾಕಷ್ಟು ರೀತಿಯಾದಂಥ ಗಮನ ವಹಿಸ್ಕೊಬೇಕು. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬೇಕು. ಇಲ್ಲ ಅಂದರೆ ನಿಮಗೆ ಆರೋಗ್ಯದಲ್ಲಿ ಬಹಳಾನೇ ನಷ್ಟ ಅನುಭವಿಸ್ತೀರಾ. ಇದರಿಂದ ಹಣ ಕೂಡ ವ್ಯಯ ಆಗುತ್ತೆ. ಇನ್ನು ಯಾರ್ಯಾರು ಈ ಧನಸ್ಸು ರಾಶಿಯವರು ಹೊಸ ಬಿಸ್ನೆಸ್ನ ಶುರು ಮಾಡಬೇಕು, ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ಯಾವುದೇ ವ್ಯವಹಾರಗಳಿಗೆ, ಯಾವುದೇ ವ್ಯಾಪಾರಕ್ಕೆ, ಯಾವುದೇ ಹೂಡಿಕೆಗೆ ಇದು ಉತ್ತಮವಲ್ಲ. ಹಾಗಾಗಿ ನೀವು ಹಣನ ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಅಷ್ಟೇ ನೀವು ಎಲ್ಲಿ ಹೂಡಿಕೆ ಮಾಡ್ತೀರೋ ಅನ್ನೋದ್ರ ಕಡೆನೂ ನೀವು ಗಮನನ ವಹಿಸ್ಬೇಕಾಗತ್ತೆ. ನಿಮಗೆ ನಷ್ಟ ಅನ್ನೋದು ಈ ತಿಂಗಳಲ್ಲಿ ಗುರು ಸಂಚಾರದಲ್ಲಿ ಬರ್ತಿರೋದ್ರಿಂದ ನೀವು ಈ 22 ದಿನ ತುಂಬಾ ಹುಷಾರಾಗಿರಬೇಕಾಗುತ್ತೆ. ಈ ಹಣನ ಕಡಿಮೆ ಖರ್ಚು ಮಾಡಬೇಕಾಗುತ್ತೆ. ಹಾಗೆಯೇ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಇಟ್ಕೊಬೇಕಾಗುತ್ತೆ. ವಿದ್ಯಾರ್ಥಿಗಳು ಕೂಡ ನಿಮ್ಮ ವಿದ್ಯಾಭ್ಯಾಸದಲ್ಲಿ ತುಂಬಾ ಗಮನ ಕೊಡಿ. ಹಾಗೆಯೇ ಆರ್ಥಿಕವಾಗಿಯೂ ಕೂಡ ಏರುಪೇರು ಇರೋದ್ರಿಂದ ನೀವು ಆರ್ಥಿಕವಾಗಿ ಹಣಕಾಸನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಕಡೆ ನೀವು ಗಮನನ ವಹಿಸಿ ಅಂತ ಹೇಳ್ತೀನಿ. ಇನ್ನು ಈ ಧನಸ್ಸು ರಾಶಿಯವರು ಇಷ್ಟೆಲ್ಲ ಅನಿರೀಕ್ಷಿತ ಘಟನೆಯನ್ನು ಇವ್ರ ಜೀವನದಲ್ಲಿ ಪಡ್ಕೋತಿದ್ದಾರೆ. ಇದಕ್ಕೆ ಪರಿಹಾರಗಳೇನೇನಪ್ಪ ಮಾಡ್ಕೊಬೇಕು ಅಂತ ಏನಾದರೂ ಅನ್ಕೋತಿದ್ರೆ ತುಂಬ ಹೆದರ್ಕೊಳ್ಳೋಕೆ ಹೋಗಬೇಡಿ. ಪ್ರತಿ ಗುರುವಾರ ಗುರುವಿನ ದೇವಾಲಯಕ್ಕೆ ಹೋಗಿ ಗುರುವಿನ ಧ್ಯಾನ ಮಾಡಿ, ಹಾಗೆಯೇ ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ನೀವು ಪ್ರತಿನಿತ್ಯ ಗುರುವಿಗೆ ನೀವು ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊಳ್ಳಿ, ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಇನ್ನು ಕಡಲೆಕಾಳನ್ನು ದಾನ ಮಾಡಿ, ಇಲ್ಲ ಮನೇಲೆ ಕಡಲೆಕಾಳು ಪ್ರಸಾದ ಅನ್ನೋ ಥರ ಏನಾದರೂ ಮಾಡಿಕೊಂಡು ತಿನ್ನಿ. ಹಾಗೆಯೇ ಹಸುವಿಗೆ ಆಹಾರ ಕೊಡಿ. ಹಸುವಿಗೆ ಆಹಾರ ಕೊಟ್ಟರೆ ನಮ್ಮಲ್ಲಿರುವಂತಹ ದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನೀವಿಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂತಹ ಈ ಅನಿರೀಕ್ಷಿತ ಘಟನೆಗಳು, ಎಚ್ಚರಿಕೆಗಳು, ಅಶುಭ ಫಲಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಧನಸ್ಸು ರಾಶಿಯವರಿಗೆ ಗುರು ಸಂಚಾರದಿಂದ ಯಾವೆಲ್ಲ ಫಲಾನುಫಲಗಳಿತ್ತು ಅಂತ. ನಿಮ್ಮದು ಕೂಡ ಧನಸ್ಸು ರಾಶಿನಾ? ಹಾಗಿದ್ರೆ ತಪ್ಪದೇ ಈಗಲೇ ನಿಮ್ಮ ತಂದೆ ತಾಯಿಯ ಹೆಸರನ್ನು ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.